ರವಿಕುಮಾರ್ ಅವರು ಪ್ರಾರಂಭ ಮಾಡಿದ್ದಾರೆ. ಅನೇಕ ಚಿತ್ರನಟರಿದ್ದಾರೆ, ಜಿಲ್ಲಾಧಿಕಾರಿಗಳು, CO, SP ಅಧಿಕಾರಿಗಳಿದ್ದಾರೆ, ಎಲ್ಲ ರಾಜಕೀಯ ನಿಗಮದ ಅಧ್ಯಕ್ಷರುಗಳು, ಮುಖಂಡರುಗಳಿದ್ದಾರೆ. ಇದರ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವಿಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ ಅವತ್ತು ಸಹ ರವಿಕುಮಾರ್ ಅವರೇ ಮುಂದಾಳತ್ವವನ್ನು ತಗೊಂಡು ನಮ್ಮ DC ಅವರು ಭಾಳ ದೊಡ್ಡ ಪ್ರಮಾಣದ ರನ್ನನ್ನು ಮಾಡಿದ್ದು. ಅವತ್ತು ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದ್ರು. ಮಂಡ್ಯ ಜಿಲ್ಲೆ ಇರ್ಬೋದು, ಇತರೆ ಯಾವುದೇ ಜಿಲ್ಲೆ ಇರ್ಬೋದು, ಜನಪರವಾದಂಥ ಕಾರ್ಯಕ್ರಮಗಳಿಗೆ, ಅಭಿವೃದ್ಧಿಗೆ ಸ್ವಾಮೀಜಿಯವರು ಧಾರ್ಮಿಕ ಕಾರ್ಯಕ್ಕಷ್ಟೇ ಅಲ್ಲ, ಸಾರ್ವಜನಿಕ ಯಾವುದೇ ಒಳ್ಳೆಯದಕ್ಕೆ ಅವರ ನಾಯಕತ್ವ ಮತ್ತು ಅವರ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಮಂಡ್ಯ ಇಡೀ ದೇಶಕ್ಕೆ ಪರಿಚಯ ಇದ್ರೂ ಮಂಡ್ಯ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ. ಯುವ ಶಾಸಕರಾದ ಮೇಲೆ ಬಹುಶಃ ಅವರು ಬಹಳ ವಿನೂತನವಾದಂಥ ಉದ್ದೇಶಗಳನ್ನ ಇಟ್ಕೊಂಡು ಮಂಡ್ಯ ನಗರದ ಅನೇಕ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋ ಜೊತೆಗೆ ವಿಶ್ವ ದರ್ಜೆಯ ಮಟ್ಟಕ್ಕೆ ಕೆಲವು ಸರ್ಕಲ್ಗಳನ್ನ ಮಾಡತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಕೈ ಹಾಕಿದ್ದಾರೆ. ನಾನು ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ, ಆದರೆ ಮಂಡ್ಯ ನಗರ 7 ತಾಲೂಕಿಗೆ ಸೇರಿರ್ತಕ್ಕಂಥದ್ದು, ಮೈಸೂರು ಬೆಂಗಳೂರು ಮಧ್ಯದಲ್ಲಿರ್ತಕ್ಕಂಥದ್ದು. ಮಂಡ್ಯ ನಾವು ಮೈಸೂರು ಥರನೇ ಸಾಂಸ್ಕೃತಿಕ ನಗರ ಮೈಸೂರು, ಅದೇ ರೀತಿ ಮಂಡ್ಯನ ಸಹ ಮುಂದೆ ಒಂದು ದಿವಸ ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಹೊಸ ಶಾಸಕರನ್ನ ಈ ಕ್ಷೇತ್ರ ಆಯ್ಕೆ ಮಾಡಿದೆ. ಆ ಒಂದು ಗುರಿಗೆ ನಾನು, ಸ್ವಾಮೀಜಿಯವರು, ಇಲ್ಲಿರ್ತಕ್ಕಂಥ ಎಲ್ಲ ನೀವು ಪ್ರತಿಯೊಬ್ಬರು ಕೈ ಜೋಡಿಸೋಣ. ಮಂಡ್ಯ ಫಾರ್ ರನ್ ಇವತ್ತು ಯಶಸ್ವಿಯಾಗಲಿ. ಇದರಿಂದ ಸಂಪೂರ್ಣವಾಗಿ ಮಂಡ್ಯ ಅಭಿವೃದ್ಧಿಗೆ ಸರ್ಕಾರ ರವಿಕುಮಾರ್ ಜೊತೆ ಇರ್ತೀವಿ ಅನ್ನೋದನ್ನ ಹೇಳಿ. ಶೂ ಅಂಗಡಿಗೆ ಹೋಗಿ ಏನು ಮಾಡ್ತೀನಿ? ಶೂ ಹಾಕೊಂಡು ಎಲ್ಲರೂ ಶೂ ಹಾಕಿದ್ದೀರಾ? ವೆರಿ ಗುಡ್. ಇವತ್ತು ರನ್ ಫಾರ್ ಸರಿ. ಯಾತಕ್ಕೆ ನಗಕ್ಕ ಬಾಯಲ್ಲಿ ಓಡ್ಬಿಟ್ಟು ಸ್ವಚ್ಛತೆ ಅಲ್ಲ. ಪ್ರತಿಯೊಬ್ಬರು ಮೊದಲು ನಮ್ಮ ಮನೆ, ನಮ್ಮ ವಟಾರ, ನಮ್ಮ ಬೀದಿ ಇದನ್ನ ಮೊದಲು ಸ್ವಚ್ಛ ಮಾಡಿದ್ರೆ ಇಡೀ ಮಂಡ್ಯ ಸ್ವಚ್ಛ ಆಗ್ಬಿಡುತ್ತೆ. ಈಗ ಅದಕ್ಕೋಸ್ಕರ ನಾವೆಲ್ಲರೂ ದೃಢೀಕರಣ ಮಾಡಿ ಇಲ್ಲಿಂದ ಓಡಬೇಕು ನನ್ನ ಜೊತೆ. ಓಕೆ, ನಾನು ಒಂಚೂರು ಮೈಸೂರು ತನಕ ಓಡ್ತೀನಿ, ಬರೋರು ನನ್ನ ಹಿಂದೆ ಬನ್ನಿ. ಅಲ್ಲ ಹನುಮಂತಪ್ಪನಿಗೆ ಹೋಗಿ ಇವತ್ತು ಬಿಡ್ತೀನಿ. ಅದರಿಂದಾಗಿ ಎಲ್ರಿಗೂ ಒಳ್ಳೇದಾಗಲಿ. ಜಾಸ್ತಿ ಹೆಣ್ಮಕ್ಳು ಬಂದವ್ರೆ ಅಲ್ವಾ? ಹುಡುಗರು ಎದ್ದೋಳಲ್ವೇನೋ ಬೇಗ ಎಲ್ಲ ಅವ್ರ ಮನೆಗಳಲ್ಲಿ ಅವ್ರಿಗೋಸ್ಕರ ನಾವು ಓಡೋಣ. ಎಲ್ರಿಗೂ ಒಳ್ಳೇದಾಗಲಿ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರ ಸುಂದರಿ. ಯಾಕಂದ್ರೆ ರೋಡು ಹಾಗೆ ಮನಸ್ಸು ವ್ಯವಸ್ಥೆ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ರೆ ಅವರು ಒಂದ್ಸತಿ ಒಂದು ವಿಡಿಯೋ ತೋರಿಸಿದ್ರು. ದುಬೈಯಲ್ಲಿರೋ ಒಂದು ಪಾರ್ಕ್ ತರದ್ದು ಇವಾಗ ರೆಡಿ ಮಾಡಿಸ್ತಾರೆ, ಸದ್ಯದಲ್ಲೇ ಆಗುತ್ತೆ. ಹಾಗೆ ಇಂಡೋರ್ ಸ್ಟೇಡಿಯಂ ಬರ್ತಾ ಇದೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ರವಿ ಸರ್ ಹಾಗೆ ನಮ್ಮ ತಂದೆ ಚಂದ್ರರಾಯ ಸ್ವಾಮಿ ಸರ್ ಅವರಿಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಮಂಡ್ಯಗೋಸ್ಕರ. ಇದನ್ನ ನೀವು ಎಲ್ಲ ಕ್ಲೀನಾಗಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮ್ಯೂಸಿಕ್
ಮ್ಯೂಸಿಕ್ ಆಡಿ. ಹ್ಯಾಪಿ ವುಮೆನ್ಸ್ ಡೇ. ಮಂಡ್ಯಕ್ಕೆ ಬರುದೇ ಒಂದು ಹೆಮ್ಮೆ. ಮಂಡ್ಯ ಅಂತ ಹೇಳಿದ್ರೆ ಅದು ಸ್ವಚ್ಛತೆ ಅಂತೇಳಿ ಅರ್ಥ. ಎಲ್ಲಿ ಕೂಡ ನಾವು ಗಲೀಜು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಬೆಳಿಗ್ಗೆ 5 ಗಂಟೆಗೆ ಬರುವಾಗ ನೋಡಿದೆ, ಅಲ್ಲಿ ರೋಡ್ ಕ್ಲೀನ್ ಮಾಡ್ತಾ ಇದ್ರು. ಅದೇ ನಮ್ಮ ಮಂಗಳೂರಲ್ಲಾದ್ರೆ 10 ಗಂಟೆ ಆದ್ರೂ ಅವ್ರನ್ನೆಲ್ಲ ಮತ್ತೆ ಎದ್ಕೊಂಡು ಬರ್ತಾ ಇರ್ತಾರೆ. ನಾನು ಇಲ್ಲಿ 4 ಕಿಲೋಮೀಟರ್ ಓಡಿದೆ ಇಡೀ ರೋಡಲ್ಲಿ. ಅಲ್ಲಿ ರೋಡ್ ಫುಲ್ ಜನ ಇದ್ರು, ಎಲ್ಲರೂ ಕ್ಲಾಪ್ ತಟ್ತಾನೆ ಇದ್ರು. ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದ್ರೆ ಎಲ್ಲ ಓಡ್ತಾ ಇದ್ದಾರೆ ಅಂತೇಳಿ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಇಲ್ಲಿ ಊರಿಗೆ ಬಗ್ಗೆ ಹೇಳ್ಬೇಕು ಅಷ್ಟೇ, ತುಂಬಾ ಕ್ಲೀನ್ ಇದೆ. ಇದೇ ತರ ಕ್ಲೀನ್ ಇನ್ನೂ ಕೂಡ ಮೇಂಟೈನ್ ಮಾಡಿ. ಎಲ್ಲಿ ನೋಡಿದ್ರು ಕಸ ಅದು ಇದು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಸ್ವಚ್ಛವಾಗಿದೆ ಈ ಮಂಡ್ಯ. ನಾನು ತುಂಬಾ ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದೇನೆ. ನಾನು ಮಂಗಳೂರಿಂದ ಬಂದು ಇಲ್ಲಿ ನನ್ನ ಹಾಗೆ ಹೇಳ್ತಾ ಇಲ್ಲ. ನೀವು ಇದೇ ಗ್ರೌಂಡ್ ಬೇಕಿದ್ರೆ ನೋಡ್ಬೋದು, ನೋಡಿ ಎಲ್ಲ ನೀಟ್. ಎಲ್ಲಾದ್ರೂ ಕಸ ಇದ್ರೆ ಹೇಳಿ ನೀವು, ಅಷ್ಟು ನೀಟಾಗಿದೆ ಗ್ರೌಂಡ್. ಅದೇ ಇದು ಎಲ್ಲ ತುಂಬಾ ಜನ ಸಾರ್ವಜನಿಕರು ಇಲ್ಲಿ ಬಂದು ಓಡ್ತಾ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಅಷ್ಟೇ ಕ್ಲೀನ್ ಆಗಿ ಈ ಗ್ರೌಂಡ್ ಕೂಡ ಇಟ್ಕೊಂಡಿದ್ದಾರೆ. ಈ ಊರು ಕೂಡ ಅಷ್ಟೇ ಕ್ಲೀನ್ ಆಗಿದೆ. ಹೆಸರಿಗೆ ತಕ್ಕಂತೆ ಸ್ವಚ್ಛತೆಯ ಕಡೆಗೆ ನಮ್ಮ ನಡೆ ಅಂತೇಳಿ ವರ್ಷ ಮಾಡ್ತಾ ಇರಿ. ಇದೇ ತರ ಸ್ವಚ್ಛತೆಯನ್ನು ಇನ್ನೂ ಮೇಂಟೈನ್ ಮಾಡಿ. ಮಂಡ್ಯ ಅಂತ ಹೇಳೋದು ಇಡೀ ಇಂಡಿಯಾಕ್ಕೆ ಮಾದರಿಯಾಗಿ. ನಾವು ಡಿವೈಎಸ್ ಸ್ಪೋರ್ಟ್ಸ್ ಹಾಸ್ಟೆಲಿಂದ ಬಂದಿರೋದು. ನನ್ನ ಹೆಸರು ಗೀತಾಂಜಲಿ, ನನ್ನ ಹೆಸರು ಮಲ್ಲಿಕಾ ಅಂತ. ಸ್ಕೂಲ್ ಕಾರ್ಮಲ್ ಕಾನ್ವೆಂಟ್, ನಂದು ಮಾಂಡವ್ಯ. ತುಂಬ ಚೆನ್ನಾಗಿತ್ತು. ಓಡಿದ್ದು, ಅಲ್ಲೇ ಎಂಕರೇಜ್ ಮಾಡ್ತಿದ್ರು. ರೋಡ್ ಸೈಡ್ ನಿಂತ್ಕೊಂಡು ತುಂಬ ಕ್ಲೀನಾಗಿತ್ತು.